ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮೇ ತಿಂಗಳಿನಿಂದ ಕರ್ಕಟಕ ರಾಶಿಯವರ ಜೀವನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳೇನು, ಇವರ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು, ಯಾವ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಅದೃಷ್ಟಗಳು ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮದು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಕರ್ಕಟಕ ರಾಶಿ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ರಾಶಿ ಚಕ್ರದಲ್ಲಿ 4ನೇ ಸ್ಥಾನದಲ್ಲಿರುವಂತ ಈ ಕರ್ಕಟಕ ರಾಶಿಯ ಜನರು ಬಹಳ ಭಾವನಾತ್ಮಕ ಜನರು, ಬಹಳ ಕಾಳಜಿ ಇರುವಂತಹ ಜನರು, ಕುಟುಂಬಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ಮಾಡ್ತಾ ಇರುವಂತಹ ಯಾವುದೇ ಕೆಲಸದಲ್ಲಿದ್ರೂ ಕೂಡ ಶುಭ ಕಾರ್ಯಗಳು ಇವರ ಜೀವನದಲ್ಲಿ ಮೇ ತಿಂಗಳಿಂದ ಆಗ್ತವೆ. ಮತ್ತು ಇವರು ಒಂದು ವ್ಯಾಪಾರಗಳನ್ನಾಗಿರ್ಬೋದು, ಸ್ವಂತ ಬಿಸ್ನೆಸ್ಗಳು ಏನಾದ್ರು ಮಾಡ್ತಾ ಇದ್ರೆ ಈ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡುವಂತದ್ದಾಗಿರ್ಬೋದು, ಅಥವಾ ಒಂದು ಬಿಸ್ನೆಸ್ ನಿಂದ ಇನ್ನೊಂದು ಬಿಸ್ನೆಸ್ ಮಾಡುವಂತ ಯೋಗಗಳು ಕೂಡ ಈ ಒಂದು ರಾಶಿಯ ಜನರಿಗೆ ಮೇ ತಿಂಗಳಿಂದ ಬರ್ತಾ ಇದೆ. ಮತ್ತು ಹಣಕಾಸಿನಲ್ಲಿ ಹೂಡಿಕೆಯಲ್ಲಿ ಹಿಂದೆ ಮಾಡಿರುವಂತ ಹೂಡಿಕೆಯಲ್ಲಿ ಅವರಿಗೆ ಲಾಭಗಳು ಮೇ ತಿಂಗಳಿಂದ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ಇವರ ದುರಾದೃಷ್ಟಗಳು ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿರೋ ಪ್ರಕಾರ ಬಹಳ ಭಾವನಾತ್ಮಕ ಜೀವಿಗಳಾಗಿರುವಂತ ಇವರು ಬಹಳ ಬೇಗ ಮಾತಿನಲ್ಲಿ ಸಿಕ್ಕಾಕೊಳ್ತಾರೆ, ಅಥವಾ ಯಾರಿಗೋ ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಮಾತಿಗೆ ಗಂಟು ಬಿದ್ದು ಅವರಿಗೆ ಕಷ್ಟಗಳು ಮತ್ತು ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ. ಹಾಗಾದ್ರೆ ವೀಕ್ಷಕರೇ, ಕರ್ಕಟಕ ರಾಶಿಯ ಜನರು ಲಕ್ಷ್ಮೀ ದೇವಿಯ ಕೃಪೆಗೆ ಬಹಳ ಬೇಗ ಪಾತ್ರರಾಗೋ ಕಾರಣಕ್ಕೋಸ್ಕರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಒಂದು ತುಪ್ಪದ ದೀಪವನ್ನ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹಚ್ಚಬೇಕಾಗ್ತದೆ. ಈ ರೀತಿ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಕೃಪೆಯಿಂದ ಇವರ ಜೀವನದಲ್ಲಿ ಆಗುತ್ತಾ ಇರುವಂತ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಶಾಶ್ವತ ರೀತಿಯಲ್ಲಿ ಪರಿಹಾರ ಸಿಗ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.